ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಪ್ರಕೃತಿ ಪುರುಷರ ಸಂಬಂಧದಿಂದಾಗಿ ಜಗದುತ್ಪತ್ತಿ ಅಂತ ಲೋಕ ವ್ಯವಹಾರ ದೃಷ್ಟಿಯಲ್ಲಿ ಹೇಳ್ತಾ ಇದ್ರು ಕೂಡ ಇಲ್ಲಿ ಪ್ರಕೃತಿ ಅಂತಕ್ಕಂಥದ್ದು ಪರಮಾತ್ಮನ ಮೂಲಶಕ್ತಿ ಅಥವಾ ಮಾಯೆ ಅಂತ ಏನು ಕರಿತೀವಲ್ಲ ಅದು ಅಂತ ಹೇಳ್ತಾ ಇದ್ದು. ಮತ್ತು ಇದೇ ಮೂಲಶಕ್ತಿಯನ್ನೇ ಇದೇ ಪ್ರಕೃತಿಯನ್ನೇ ದುರ್ಗೆ, ಕಾಳಿ ಇತ್ಯಾದಿ ಅನೇಕ ಹೆಣ್ಣು ದೇವರುಗಳ ಹೆಸರನ್ನಿಟ್ಟು ಆರಾಧನೆ ಮಾಡೋದು, ಉಪಾಸನೆ ಮಾಡೋದೆಲ್ಲ ಉಂಟು ಅಂತ ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದ. ಹೇ ಅರ್ಜುನ, ವಾಸ್ತವವಾಗಿ ವಸ್ತ್ರವು ದಾರವಲ್ಲವಾದರೂ ದಾರದ ಮೂಲಕವೇ ವಸ್ತ್ರ ಉಂಟಾಗುವಂತೆ. ವಾಸ್ತವವಾಗಿ ನೋಡಿದ್ರೆ, ವಾಸ್ತವವಾಗಿ ಅಂದರೆ ಈಗ ನಾವು ಒಂದು ಬಟ್ಟೆಯನ್ನು ಹಿಡ್ಕೊಂಡು ನೋಡಿದ್ರೆ ಅದು ಬಟ್ಟೆ ಅಲ್ವಾ, ಒಂದು ವಸ್ತ್ರ ಅದು. ಆದರೆ ಅದು ದಾರ ಅಲ್ಲ, ವಸ್ತ್ರ, ಅಗಲವಾಗಿರ್ತಕ್ಕಂಥ ಒಂದು ವಸ್ತ್ರ. ವಾಸ್ತವವಾಗಿ ವಸ್ತ್ರವು ದಾರವಲ್ಲವಾದರೂ, ದಾರವಲ್ಲ ವಸ್ತ್ರ, ಆದರೆ ದಾರದ ಮೂಲಕವೇ ವಸ್ತ್ರ ಉಂಟಾಗಿರುವಂತೆ. ನಾವೊಂದು ಬಟ್ಟೆಯನ್ನು ಒಂದು ಟವಲನ್ನು ಹಿಡ್ಕೊಂಡು ನೋಡಿದಾಗ ನಮಗೇನು ಕಾಣಿಸ್ತದೆ? ಅಗಲವಾಗಿರುವ ಒಂದು ಬಟ್ಟೆ ಕಾಣಿಸ್ತದಲ್ವಾ. ಆದರೆ ಅದು ದಾರ ಅಂತ ನಾವೇನು ಹೇಳೋದಿಲ್ಲ, ಟವಲ್ ಅಂತ ಹೇಳ್ತೀವಿ, ಒಂದು ಬಟ್ಟೆ ಅಂತ ಹೇಳ್ತೀವಿ. ಆದರೆ ದಾರಗಳ ಎಣಿಕೆಯಿಂದ, ದಾರಗಳನ್ನು ಒತ್ತೊತ್ತಾಗಿ ಒಂದೊಂದಾಗಿ ಎಣೆದಿರೋದ್ರಿಂದ ಅದು ಒಂದು ವಸ್ತ್ರವಾಗಿ ಕಾಣುವಂತೆ. ಬಹು ಆಳವಾದ ದೃಷ್ಟಿಯಿಂದ ನೋಡಿದರೆ, ಬಹಳ ಆಳವಾದ ದೃಷ್ಟಿಯಿಂದ ಆಲೋಚಿಸಿ ನೋಡಿದಾಗ ಪ್ರಕೃತಿ ಪುರುಷರ ಏಕತೆಯಿಂದಲೇ ಈ ಜಗತ್ತು ವಿಸ್ತರಿಸಿದೆ ಎಂದು ಭಾವಿಸುವುದು. ಈ ಜಗತ್ತು ಕೇವಲ ಪರಮಾತ್ಮನಿಂದಲ್ಲ ಅಥವಾ ಕೇವಲ ಪ್ರಕೃತಿಯಿಂದಲ್ಲ, ಇವರಿಬ್ಬರ ಅಂದರೆ ಪ್ರಕೃತಿ ಮತ್ತು ಪರಮಾತ್ಮ ಎರಡರ ಏಕತೆಯಿಂದ ಜಗದುತ್ಪತ್ತಿಯಾಗಿದೆ ಅಂತ. ಅಂದರೆ ಪರಮಾತ್ಮನ ಶಕ್ತಿ ಇಲ್ಲಿ ಕಾರ್ಯೋನ್ಮುಖವಾಗಿ ಕ್ರಿಯಾತ್ಮಕವಾದ ದೃಷ್ಟಿಯಲ್ಲಿ ಜಗತ್ತು ಕಾಣಬರ್ತಾ ಇದೆ ಅಂತ. ಯಾಕಂದರೆ ಪರಮಾತ್ಮ ನಿರಾಕಾರ, ಪರಮಾತ್ಮನ ಶಕ್ತಿ ಕ್ರಿಯಾರೂಪಕ್ಕೆ ಬಂದಾಗ ಅದು ಸಾಕಾರ ರೂಪವನ್ನು ಪಡೆದುಕೊಳ್ತದೆ. ಒಂದರಿಂದಲೇ ಭೂತ ಸಮುದಾಯವು ಜಗತ್ತು ಜನಿಸಿ ಅನೇಕ ನಾಮರೂಪಗಳನ್ನು ಪಡೆದಿದೆ ಎಂಬ ಅಂಶವನ್ನು ಆಂತರಿಕ ದೃಷ್ಟಿಯಿಂದ ತಿಳಿಯಬೇಕು. ಆಂತರಿಕ ದೃಷ್ಟಿಯಿಂದ ಏನು ತಿಳಿಬೇಕು ನಾವು ಅಂದರೆ, ಒಂದರಿಂದಲೇ, ಯಾವುದರಿಂದ? ಪರಮಾತ್ಮನಿಂದಲೇ ಭೂತ ಸಮುದಾಯವು ಜಗತ್ತು ಜನಿಸಿ ಅನೇಕ ನಾಮರೂಪಗಳನ್ನು ಪಡೆದಿದೆ. ಬೇಕಾದಷ್ಟು ಹೆಸರುಗಳು, ಬೇಕಾದಷ್ಟು ರೂಪಗಳನ್ನ ಪಡ್ಕೊಂಡಿದೆ. ಇವುಗಳ ಸ್ಥಿತಿಗತಿ, ರೂಪು, ರಂಗುಗಳೆಲ್ಲ ಭೇದ ಭಾವನೆಯಿಂದಲೇ ಕಾಣುತ್ತವೆ. ಇವುಗಳ ರೂಪು, ನಾಮಗಳು, ಅನೇಕ ಪ್ರಭೇದವಾದ ರೂಪಗಳು, ನಾಮಗಳೆಲ್ಲ ನಮಗೆ ಯಾವುದರಿಂದ ಕಾಣಿಸ್ತಾವಪ್ಪ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಇವುಗಳ ಸ್ಥಿತಿಯಲ್ಲ ಭೇದ ಭಾವನೆಯಿಂದ, ನಮಗಿರ್ತಕ್ಕಂಥ ಮನಸ್ಸಿನಲ್ಲಿರ್ತಕ್ಕಂಥ ಭೇದ ಭಾವನೆ. ಒಂದೇ ಅನ್ನುವ ದೃಷ್ಟಿಯಿಂದ ನೋಡಿದ್ರೆ ಇವೇನೂ ಕಾಣಿಸೋದಿಲ್ಲ, ಆದರೆ ಭೇದ ಭಾವ ದೃಷ್ಟಿಯಿಂದಲೇ ನಮಗಿವೆಲ್ಲ ಅನೇಕವಾಗಿ ಕಾಣಬರ್ತದೆ. ಈ ಭೇದ ಭಾವನೆಗೆ ನಿನ್ನ ಮನಸ್ಸಿನಲ್ಲಿ ಎಡೆಗೊಟ್ಟರೆ ಕೋಟ್ಯಾಂತರ ಜನ್ಮಗಳನ್ನೆತ್ತಿದರೂ ಕಡೆ ಮೊದಲಿಲ್ಲದಂತೆ ಈ ಭವಶರದಿಯಲ್ಲಿ ಮುಳುಗುತ್ತಾ ಏಳುತ್ತಾ ಬಳಲುವೆ. ಯಾವಾಗ ನೀನು ಈ ಬಹು ವಿಧವಾಗಿ ಇರ್ತಕ್ಕಂಥ ಈ ಜಗತ್ತಿಗೆ ಮನಸೋತು, ಬಹುವಿಧವಾಗಿ ಇರ್ತಕ್ಕಂಥ ನಾಮರೂಪಗಳುಳ್ಳ ಈ ಜಗತ್ತಿಗೇನಾದರೂ ನೀನು ಮನಸ್ಸನ್ನು ಹರಿಬಿಟ್ಟಿದ್ದೆ ಆದರೆ ಬಹುಯುಗಗಳಲ್ಲಿ, ಬಹು ಜನ್ಮಗಳಲ್ಲಿ ನೀನು ಬಳಲಿ ಸುತ್ತಬೇಕಾಗತ್ತೆ ಅರ್ಜುನ. ಯಾಕಂದರೆ ಇದಕ್ಕೆ ಕೊನೆ ಮೊದಲಿಲ್ಲ. ಮತ್ತೇನು ಮಾಡಬೇಕು? ಇದೆಲ್ಲವೂ ಏನು ಮಾಡಬೇಕು? ಪ್ರಕೃತಿ ಪುರುಷರ ಏಕತೆಯಿಂದಲೇ ಈ ಜಗತ್ತು ವಿಸ್ತರಿಸಿದೆ, ಪರಮಾತ್ಮನೇ ಈ ಜಗದುತ್ಪತ್ತಿಗೆ ಕಾರಣ ಅನ್ನುವ ದೃಷ್ಟಿಯಿಂದ ನೀನು ನೋಡಿದ್ದೆ ಆದರೆ ನಿನಗೆ ಜನನ ಮರಣ ಚಕ್ರದಿಂದ ಬಿಡುಗಡೆ ಆಗುತ್ತೆ. ಸೋರೆಯ ಬಳ್ಳಿಯಲ್ಲಿ ವಿವಿಧಾಕಾರಗಳಾದ, ವಿವಿಧ ಗಾತ್ರಗಳಾದ ಕಾಯಿಗಳು ಬಿಟ್ಟಿದ್ದರೂ ಅವೆಲ್ಲ ಸೋರೆಕಾಯಿಗಳೇ ಎನ್ನಿಸಿಕೊಳ್ಳುವಂತೆ, ಎಲಚಿ ಮರವು ಡೊಂಕಾಗಿದ್ದರೂ ಅದರಿಂದ ಬರುವ ಫಲವನ್ನು ಎಲಚಿ ಹಣ್ಣೆಂದೇ ಕರೆಯುವಂತೆ, ಈ ಲೋಕದಲ್ಲಿರುವ ಜೀವರು ಮೊದಲಾದ ಎಷ್ಟೇ ವಿಭಿನ್ನವಾದ ಆಕಾರಗಳಿದ್ದರೂ ಅವರಲ್ಲೆಲ್ಲ ಪರಮಾತ್ಮನೊಬ್ಬನೇ ಇರುವನೆಂದು ತಿಳಿಯಬೇಕು. ಅನೇಕ ಜೀವರಾಶಿಗಳು, 84 ಲಕ್ಷ ಪ್ರಭೇದ ಜೀವರಾಶಿಗಳಿದ್ದರೂ ಕೂಡ ನಾವು ಅನೇಕವಿದೆ ಅಂತ ಅಂದ್ಕೊಳ್ಳೋದಲ್ಲ. ಬದಲಾವಣೆಯಾಗಿ
ಪರಿವರ್ತನೆಯಾಗಿ ಏನೂ ಇಲ್ಲದಂತೆ ಆಗುವ ಕಣ್ಣಿಗೆ ಕಾಣಬರುವ ಈ ರೂಪುನಾಮಗಳನ್ನು ನಾವು ಲೆಕ್ಕ ಹಾಕುವುದಲ್ಲ. ಆ ರೂಪುನಾಮಗಳು ಸ್ವಲ್ಪ ಕಾಲ ಇದ್ದು ಕಣ್ಮರೆ ಆಗ್ತವೆ, ಬದಲಾವಣೆಯನ್ನು ಹೊಂದುತ್ತಾ ಇರ್ತವೆ, ಪರಿವರ್ತನೆಯನ್ನು ಆಗ್ತಾ ಇರ್ತವೆ. ಆದರೆ ಆ ಎಲ್ಲದರಲ್ಲಿಯೂ ಇರ್ತಕ್ಕಂಥ ಪರಮಾತ್ಮ ಒಬ್ಬನೇ ನಿಜ, ಅವನೇ ಸತ್ಯ ನಿತ್ಯ ಅಂತ ನಾವು ತಿಳಿಬೇಕು ಅಂತೇಳಿ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಕೆಂಡದ ರಾಶಿ ಅನೇಕವಾಗಿದ್ದರೂ ಅವುಗಳಲ್ಲಿರುವ ಉಷ್ಣತೆಯು ಏಕಪ್ರಕಾರವಾಗಿರುವಂತೆ. ಈಗ ಬೆಂಕಿ ಉರಿತಾ ಇದ್ದರೆ ಆ ಕೆಂಡದ ರಾಶಿ ಅನೇಕವಾಗಿರ್ತದೆ. ಒಂದು ಚಿಕ್ಕ ತುಂಡುಗಳು, ಸಣ್ಣ ಸಣ್ಣ ತುಂಡುಗಳು, ದಪ್ಪ ತುಂಡುಗಳು ಹೀಗಿರ್ತದೆ. ಆದರೆ ಅದರಲ್ಲಿರುವ ಉಷ್ಣತೆ ಮಾತ್ರ ಏಕಪ್ರಕಾರವಾಗಿರುವಂತೆ ಪರಿಪರಿಯ ಜೀವರಲ್ಲೆಲ್ಲ ಪರಮಾತ್ಮನೊಬ್ಬನೇ ತುಂಬಿರುವನು. ಸುರಿಯುವ ಮಳೆಯ ಹನಿಗಳು ಅನೇಕವಾಗಿದ್ದರು ಅವುಗಳಿಂದ ಪ್ರವಹಿಸುವ ಜಲಧಾರೆಯು ಏಕಪ್ರಕಾರವಾಗಿರುವಂತೆ ಭಿನ್ನ ಭಿನ್ನ ಆಕಾರವಾದ ಸರ್ವಜೀವರಲ್ಲಿಯೂ ಪರಮಾತ್ಮನು ಏಕಪ್ರಕಾರವಾಗಿ ಇರುವನು. ಎಲ್ಲ ಜೀವರಾಶಿಗಳಲ್ಲಿಯೂ ಅವು ಕಾಣೋದಕ್ಕೆ ಭಿನ್ನವಾಗಿರ್ತವೆ. ಈಗ ಸೊಳ್ಳೆ ಒಂದು ಆಕಾರದಲ್ಲಿ ಕಂಡ್ರೆ ತಿಗಣೆ ಒಂದು ಆಕಾರದಲ್ಲಿ ಕಾಣುತ್ತೆ, ಹುಳು ಉಪ್ಪಟಗಳು ಒಂದು ಆಕಾರದಲ್ಲಿ ಕಾಣುತ್ತವೆ. ಈ ಸರೀಸೃಪಗಳು, ಹಾವು, ಅಲ್ಲಿ ಇವೆಲ್ಲ ಒಂದು ರೀತಿಯಲ್ಲಿ ಕಾಣ್ತವೆ. ಇನ್ನು 4 ಕಾಲಿನ ಪ್ರಾಣಿಗಳು ಅನೇಕ ಪ್ರಭೇದಗಳುಂಟು, ಅವು ಒಂದೊಂದು ರೀತಿಯಲ್ಲಿ ಕಾಣ್ತವೆ. ಮನುಷ್ಯನು ಒಂದು ರೀತಿಯಲ್ಲಿ ಕಾಣ್ತಾನೆ. ಇವೇನೇ ಕಂಡರೂ ಕೂಡ, ಅನೇಕ ಪ್ರಕಾರವಾಗಿ ಕಂಡರೂ ಕೂಡ ಪರಮಾತ್ಮ ಮಾತ್ರ ಎಲ್ಲದರಲ್ಲಿಯೂ ಸರಿಸಮ ಪ್ರಮಾಣದಲ್ಲಿ ಏಕಪ್ರಕಾರವಾಗಿ ಇರತಕ್ಕಂಥವನು. ಭೂತಳದಲ್ಲಿ ಅನೇಕ ಪ್ರಕಾರವಾದ ಘಟಮಟಾದಿ ಆಕಾರಗಳು ತೋರುತ್ತಿದ್ದರೂ ಆಕಾಶವು ಏಕಪ್ರಕಾರವಾಗಿ ಇರುವಂತೆ ಭಿನ್ನ ಸ್ವರೂಪವಾಗಿ ಕಾಣುವ ಪ್ರಾಣಿ ಮಾತ್ರದಲ್ಲೆಲ್ಲ ಪರಮಾತ್ಮನು ಒಬ್ಬನೇ ಇರುವನು. ಅದೇ ರೀತಿಯಲ್ಲಿ ಒಡವೆಗಳು ವಿವಿಧ ಆಕಾರದಿಂದ ರೂಪಾಂತರಗಳನ್ನು ಪಡೆದಿದ್ದರೂ ಅವುಗಳಲ್ಲಿರುವ ಸುವರ್ಣತ್ವವು ಸ್ವತಃ ಸಿದ್ಧವಾಗಿರುವಂತೆ. ಈಗ ಆಭರಣಗಳನ್ನ, ಚಿನ್ನದ ಆಭರಣಗಳನ್ನ ನಾವು ಮಾಡಿಸ್ಕೊಂಡಿರ್ತೀವಿ. ಆಕಾರಗಳು ಬೇರೆ ಬೇರೆ ಆಗಿರ್ತವೆ, ಗಾತ್ರಗಳು ಬೇರೆ ಬೇರೆ ಆಗಿರ್ತವೆ. ಅದಕ್ಕೆ ನಾವು ಒಂದೊಂದು ಹೆಸರು ಕೂಡ ಕೊಟ್ಟಿರ್ತೀವಿ. ಅಲ್ಲಿಗೆ ರೂಪನಾಮಗಳೆಲ್ಲ ಬೇರೆ ಬೇರೆ ಆಯಿತು. ಆದರೆ ಅದರಲ್ಲಿರ್ತಕ್ಕಂಥ ಆ ಚಿನ್ನ ಇದೆಯಲ್ಲ, ಸುವರ್ಣತ್ವ, ಆ ಚಿನ್ನ ಒಂದೇ ಆಗಿರುವಂತೆ ಲೋಕದಲ್ಲಿ ಅನೇಕ ಪ್ರಕಾರವಾದ ನಾಮರೂಪಗಳನ್ನು ಪಡೆದು ಈ ದೇಹಗಳು ಜನನ ಮರಣಾದಿ ರೂಪಗಳನ್ನು ಪಡೆಯುತ್ತಿದ್ದರೂ ಈ ಜೀವಾತ್ಮರುಗಳಿಗಿಂತಲೂ ಪರಮಾತ್ಮನು ಬೇರೆಯಾಗಿರುವನೆಂದು ನೋಡುವವನೇ. ಜೀವಾತ್ಮರುಗಳಿಗಿಂತ ಪರಮಾತ್ಮ ಬೇರೆಯಾಗಿದ್ದಾನೆ ಅಂತ ನೋಡಬಾರ್ದು. ಹಾಗೆ ನೋಡದೇ ಇರುವವನು ನಿಜ ದೃಷ್ಟಿಯುಳ್ಳವನು. ಹೇ ಅರ್ಜುನ, ಇಂತಹ ಅನುಭವ ದೃಷ್ಟಿಯುಳ್ಳವನೇ ನಿಜವಾಗಿಯೂ ಭಾಗ್ಯಶಾಲಿ ಎಂದು ನಾನು ಸ್ತುತಿಸುವೆನು. ಇಲ್ಲಿ ಜ್ಞಾನಿಯಾದಂಥ ಶ್ರೀಕೃಷ್ಣ ಪರಮಾತ್ಮನೇ ಯಾರನ್ನ ಸ್ತುತಿ ಮಾಡ್ತಾ ಇದ್ದಾನೆ? ಮತ್ತೊಬ್ಬ ಜ್ಞಾನಿಯನ್ನು ಸ್ತುತಿ ಮಾಡ್ತಾ ಇದ್ದಾನೆ. ಅಂದರೆ ಜ್ಞಾನಿ ಯಾರಿಂದ ಸ್ತುತಿಗೆ ಅರ್ಹನು ಅಂತ ನಾವಿಲ್ಲಿ ಯೋಚನೆ ಮಾಡಬೇಕು. ಜ್ಞಾನಿಯಾದಂಥ ಕೃಷ್ಣ ಪರಮಾತ್ಮನೇ ಸ್ತುತಿಸ್ತೀನಿ ನಾನು ಅಂತ ಅಂದರೆ ಜ್ಞಾನಿಗೆ ಅಷ್ಟು ಮಹತ್ವ ಇದೆ, ಜ್ಞಾನಕ್ಕಷ್ಟು ಮಹತ್ವ ಇದೆ. ಅದರಿಂದ ನಾವು ಜ್ಞಾನ ದೃಷ್ಟಿಯಿಂದ ನೋಡಬೇಕು. ಯಾವ ರೀತಿಯಿಂದ? ರೂಪುನಾಮಗಳ ಭೇದವನ್ನು ಕಳೆದು ಎಲ್ಲದರಲ್ಲಿಯೂ ಏಕಪ್ರಕಾರವಾಗಿ. ಅದಕ್ಕೆ ಇಲ್ಲಿ ಹೇಳೋದು, ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮರೂಪವಾಗಿದೆ, ಈ ಥರದಲ್ಲಾದರೂ ನೋಡು. ಅಥವಾ ಪ್ರಪಂಚವೆಲ್ಲವನ್ನು ಪರಮಾತ್ಮನೇ ಒಳಗೊಂಡಿದ್ದಾನೆ, ತನ್ನೊಳಗೆ ಅಡಕವಾಗಿ ಇಟ್ಕೊಂಡಿದ್ದಾನೆ, ಈ ರೀತಿಯಲ್ಲಿ ಆದರೂ ನೋಡು. ಅಥವಾ ನಾನು ಸಹಿತ ಸರ್ವ ಜಗತ್ತು ಬ್ರಹ್ಮಮಯವಾಗಿ ಇದೆ, ಎಲ್ಲವೂ ನಾನೇ ಆಗಿದ್ದೀನಿ, ಈ ದೃಷ್ಟಿಯಲ್ಲಾದರೂ ನೋಡುವಂಥ ಜ್ಞಾನ ದೃಷ್ಟಿಯನ್ನು ವಿಸ್ತರಿಸಿ ಕೃಷ್ಣ ಪರಮಾತ್ಮನಲ್ಲಿ ಹೇಳ್ತಾ ಇದ್ದಾನೆ. ಮತ್ತು ಮುಂದುವರೆದೇನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.